ಅವ್ರ ಹತ್ರ ಅವ್ರೆ ನಾನು ಇಂದ್ರನ್ ನಗರಕ್ಕೆ ಹೋಗ್ಬಿಟ್ಟು ಸಪ್ನಾ ಬುಕ್ ಹೌಸ್ ಅಲ್ಲಿ ನಿಮ್ದು ಯಾವ್ದು ಗೀತೆ ಅದು ಬುಕ್ ಮೂರ್ಖನ ಮಾತುಗಳು ಬುಕ್ ತಗೊಂಡ್ಬಂದು ಓದಿದೆ ಅವ್ರ ಹತ್ರ ಅವ್ರೆ. ಮೂರ್ಖನ ಮಾತುಗಳು ನಿಮ್ ಫೋನಿಗೋಸ್ಕರ ನಾನು ಎಷ್ಟು ಎಲ್ಲಾ ಫೋನಿನ ಮಾಡಿದ್ ನೀವು ಯಾವತ್ತು ನೀವು ರೆಸ್ಪಾನ್ಸ್ ಮಾಡಲ್ಲ, ಇವತ್ತು ಮಾಡಿದ ಅಂತ ಹೇಳಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಆಯ್ತು. ಸುಮ್ಮನೆ ಅವ್ರ ಫೋನ್ ಇರ್ತದೆ, ಅವ್ರು ದೊಡ್ಡ ಕೆಲಸ, ಅವ್ರ ದೇವ್ರು ಇರ್ತಾರೆ, ಅವರು ದೈವ ದರ್ಶನ ಆಗೋಯ್ತು. ಅವ್ರ ನಿಮ್ ವಾಯ್ಸ್ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ನನಗೆ ನೀವು ಮಾತಾಡಿದ್ರೆ ಪರವಾಗಿಲ್ಲ, ನನಗೆ ಸಾಕಿತ್ತು, ಇಷ್ಟು ಸಾಕಿತ್ತು ನನಗೆ ನನ್ನ ಜೀವನದಲ್ಲಿ. ಎಷ್ಟು ಸತಿ ಟ್ರೈ ಮಾಡಿದೀನಿ, ಸಿಕ್ಕಿರಲ್ಲ ಬರ ಇವತ್ತು. ದೇವರು ಬಂದಾಗಿದ್ದ ಮನೆಗೆ, ದೇವರು ಬಂದಾಗಿದ್ದ ಅವರ ಹತ್ರ ತುಂಬಾ ನೊಂದಿದ್ದೀನಿ, ಮತ್ತೆ ಮಾತಾಡಬೇಕು. ಏನ್ ಬೇಕು ನಿನಗೆ? ನನಗೆ ಶಾಂತಿ ಬೇಕು. ನನಗೆ ಈ ಹಿಂದೂ ಮುಸ್ಲಿಮ್ಸ್ ಜಗಳ ನಿಂತೋಗ್ಬೇಕು, ಇವರೆಲ್ಲ ಜಗಳ ನಿಲ್ಲಿಸ್ಬೇಕು. ನನಗೆ ಶಾಂತಿ ಬೇಕು. ಎಲ್ಲರೂ ಪ್ರೀತಿ ಮಾಡ್ಬೇಕು, ಹಸಿದವರಿಗೆ ಊಟ ಕೊಡ್ಬೇಕು, ಅದನ್ನ ಯಾರು ತಡೆಯಕ್ ಬರಬಾರ್ದು. ಅದಕ್ಕೆ ಯಾರು ಹೇಳಿದ್ರೆ ಈಗ ರಾತ್ರಿ ಅವ್ರ ವಾಯ್ಸು ಗೀತಾ ಬದುಕಿದ್ದು ಚೇಂಜ್ ಆಯ್ತು. ಗೀತಾ ಇಷ್ಟು ನನ್ನ ಎಕ್ಸ್ಪೆಕ್ಟ್ ಮಾಡಿ ನಾನು ಅವ್ರ ಸಪ್ನಾ ಬುಕ್ ಹೌಸ್ ಅಲ್ಲಿ 7 ವರ್ಷದ ಹಿಂದೆ ಹೋಗಿ ನಿಮ್ದು ಬುಕ್ ತಗೊಂಡ್ ಬಂದಿದ್ದೆ, ನಾನು ಓದಿದ್ದೀನಿ. ನಾನು ನಿಮ್ಮನ್ನ ಎಷ್ಟು ಫಾಲೋ ಮಾಡ್ತೀವಿ ಗೊತ್ತಾ, ನಾನು ಪ್ರತಿ ದಿವಸ ನಿಮ್ದು ಪ್ರವಚನ, ನೀವ್ ಯಾರ ಹತ್ರ ಎಲ್ಲ ಕೇಳ್ತೀನಿ ನಾನು. ಗುರುಗಳೇ, ಗುರುಗಳಂದ್ರೆ ಬೇಜಾರತ್ತೆ. ಅವ್ರ ಹತ್ರ ಅವ್ರೆ ನಾನೊಂದು ಮನೆ, ನೀವ್ ಹೇಳ್ದಾಗ ಮನೆ ಕಟ್ಟಿಲ್ಲ, ನಾನು ಮನೆ ಕಟ್ಟೋಗೋಲ್ಲ, ನಾನು ಬಾಡಿಗೆ ಮನೆ ಇದ್ದೀನಿ. ಆದ್ರೆ ಎಲ್ಲಾ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಈ ಜಗಳಗಳು ಯಾಕೆ? ಹಿಂದೂ ಮುಸ್ಲಿಮ್ಸ್ ಇವರೆಲ್ಲ ಈ ಟಿವಿ ಎಲ್ಲ ನೋಡಿದ್ರೆ ನನಗೆ ಟಿವಿ ನೋಡಕ್ಕೆ ಮನ್ಸು ಬರ್ತಾನೆ. ಇವಾಗ ಫುಲ್ ಜಗಳ ಮಾಡ್ತಾರೆ ಎಲ್ಲರೂ. ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತೀರಾ, ನಿಮ್ ಪ್ರವಚನ ಎಷ್ಟು ಇಷ್ಟ ಆಯ್ತು ನನಗೆ. ಎಲ್ಲರಿಗೂ ಬುದ್ಧಿ ಹೇಳ್ತೀರಾ, ಒಬ್ಬ ಕುಡುಕನಿಗೆ, ಒಬ್ಬ ಡ್ರೈವರ್ಗೆ, ಪ್ರತಿ ಮನುಷ್ಯನಿಗೂ, ಎಲ್ಲಾರ್ಗು ನೀವು ಸಾಲ ಮಾಡಿ. ನಾನು ಅವ್ರ ಹತ್ರ ಸಾಲ ಮಾಡಿಲ್ಲ, ನಿಮ್ಮನ್ನ ನಂಬಿ ನಾನು 7 ವರ್ಷದಿಂದ 1 ರೂಪಾಯಿ ಸಾಲ ಮಾಡಿಲ್ಲ. ನಾನು ನಿಮ್ದೇ ಒಂದೇ ಒಂದು ಬುಕ್ ತಗೊಂಡೆ, ನಾನು ಮೂರ್ಖನ ಮಾತುಗಳು, ಆ ಬುಕ್ ಓದ್ಬಿಟ್ಟು ನಾನು ಸಾಲ ಮಾಡಿ ನಿಲ್ಸ್ತೇನೆ. ನಾನು ಇವತ್ತು ಚೆನ್ನಾಗಿದ್ದೀನಿ ನಾನು. ಆದ್ರೆ ನನಗೆ ನೋವು ಏನು ಅಂತ ಹೇಳಿದ್ರೆ, ಹಿಂದೂ ಮುಸ್ಲಿಮ್ಸ್ ಜಗಳ ಯಾಕೆ ಮಾಡ್ತಾರೆ, ಯಾಕೆ ಆ ಧರ್ಮ ಈ ಧರ್ಮ ಅಂತ ಜಗಳ ಮಾಡ್ತಾರೆ, ಅದೊಂದು ನನಗೆ ಪ್ರಶ್ನೆಗೆ ಇವತ್ತವರೆಗೂ ಸಿಕ್ಕಿಲ್ಲ ನನಗೆ ಉತ್ತರ. ಅವರಲ್ಲಿ ಏನಿದೆ, ಆ ಮುಸ್ಲಿಮ್ಸ್ ನಲ್ಲಿ ಆ ಧರ್ಮದಲ್ಲಿ ಏನಿದೆ, ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ, ಆ ಮನುಷ್ಯ ಬದುಕಬೇಕು ತಾನೆ, ಯಾಕೆ ಆ ತರ ಜಗಳ ಆಡ್ತಾರೆ? ಒಂದೇ ನನ್ ಕಂಡೇ ಇಲ್ವಲ್ಲ ಹಿಂದೂ ಮುಸ್ಲಿಂ ಜಗಳ. ಎಲ್ಲೋ ಎಲ್ಲಾಗಿದೆ ಹಿಂದೂ ಮುಸ್ಲಿಂ ಜಗಳ? ಎಲ್ಲ ಕಡೆ ಆಗಿದೆ ಅಲ್ಲ ಗುರುಗಳೇ. ಇಲ್ಲ 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 ಇಲ್ಲ, ಹಿಂದೂ ಮುಸ್ಲಿಂ ಜಗಳ ಇದುವರೆಗೂ ಆಗೇ ಇಲ್ಲ. ಆಗಿದೆ. ಯಾಕೆ ಗುರುಗಳೇ, ಅವ್ರು ಯಾಕೆ ನಮ್ಮನ್ನ ಕಾಫಿರೋರು ಅಂದ್ರೆ ಸಾಯಿಸ್ಬೇಕು ಅಂತ ಯಾಕೆ ಕುರಾನ್ ಅಲ್ಲಿ ಬರ್ದಿದೆ? ಅದನ್ನ ಹೇಳಿ ಗುರುಗಳೇ. ಕುರಾನ್ ನಲ್ಲಿ ಎಲ್ಲ ಬರ್ದಿದೆ? ಇಲ್ಲ, ಬರ್ದಿದೆ ಅಂತೆ. ಅಥವಾ ಮುಸ್ಲಿಂನ ಸಾಯಿಸಿ ಅಂತ ಹಿಂದೂ ಧರ್ಮದಲ್ಲಿ ಎಲ್ಲ ಬರ್ದಿದೆ? ತೋರ್ಸು. ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮ ಅಂದ್ರೆ ಅಲ್ಲಿ ಬರ್ದಿಲ್ಲ ಗುರುಗಳೇ. ಆದ್ರೆ ಈ ಇಸ್ಲಾಂ ಅಲ್ಲಿ ಯಾಕೆ ಆ ತರ ಬರ್ದಿದೆ? ಇಸ್ಲಾಂ ಅಲ್ಲಿ ಎಲ್ಲ ಬರ್ದಿದೆ? ಎಲ್ಲೂ ಬರ್ದಿಲ್ಲ. ತಪ್ಪು ತಿಳುವಳಿಕೆ ಅಂತ ನಾನು ಅನ್ಕೋತೀನಿ ಇವಾಗ. ಹೌದು, ಹಿಂದೂ ಮುಸ್ಲಿಂ 2 ಧರ್ಮಗಳು. ಮುಸ್ಲಿಂ ಅನ್ನೋದೊಂದು ಮತ ಇರ್ಬೋದು, ಏಕ ವ್ಯಕ್ತಿಯಿಂದ ಆರಂಭ ಆದದ್ದು. ಹಿಂದೂ ಸನಾತನ,
ಸುಮಾರು ಕೋಟ್ಯಾಂತರ ವರ್ಷಗಳಿಂದ ಇದೆ. ಆದ್ರೆ ಎರಡರಲ್ಲೂ ಎಲ್ಲೂ ಇನ್ನೊಂದು ಧರ್ಮನ ಕೊಲ್ಲಿ ಅಂತ ಹೇಳಿಲ್ಲ. ಆದ್ರೆ ಧರ್ಮವಿಲ್ಲದವರನ್ನ ಮಟ್ಟ ಹಾಕಿ ಅಂತ ಹೇಳಿದ್ದಾರೆ. ಅಧರ್ಮವನ್ನ ಕೊಲ್ಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಧರ್ಮ ದೇಶವನ್ನ ತೊಂದರೆ ಇಟ್ಟಾಗ ಅಧರ್ಮದ ವಿರುದ್ಧ ಕೂತ್ಕೊಳ್ಳಿ ಅಂತ ಹೇಳುತ್ತೆ. ಅದನ್ನ ಇವರು ಅಪಾರ್ಥ ಮಾಡ್ಕೊಂಡು ಇನ್ನೊಂದು ಧರ್ಮನೇ ಅಧರ್ಮ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಅವರವರ ಧರ್ಮದಲ್ಲಿರೋ ಅಧರ್ಮನ ಅವರವರೇ ಮಟ್ಟ ಹಾಕೊಂಡು ಸರಿಪಡಿಸ್ಕೋಬೇಕು. ಅದು ಮಾಡದೆ ಧರ್ಮಾಧರ್ಮಗಳ ಮಧ್ಯೆ ತಂದು ತಡೆದು. ಒಬ್ಬ ಟೆರರಿಸ್ಟ್ ಯಾವತ್ತೂ ಧಾರ್ಮಿಕ ಅಲ್ಲ. ಅವನು ಯಾವುದೇ ಧರ್ಮಕ್ಕೆ ಸೇರಿದ್ರು ಅವನು ಆ ಧರ್ಮಕ್ಕೆ ಸೇರಿದವನಲ್ಲ. ಯಾರೋ ಒಬ್ರು ಬಂದು ನಾನ್ ಭಾರತೀಯ ಅಂದ್ರೆ ಭಾರತೀಯ ಆಗೋಕ್ ಸಾಧ್ಯ ಇಲ್ಲ. ಅವನು ಭಾರತದಲ್ಲಿ ಹುಟ್ಟಿರ್ಬೇಕು. ಯಾವಾಗ ಒಬ್ಬ ಟೆರರಿಸ್ಟ್ ಆಗ್ತಾನೆ ಅಂದ್ರೆ ಅವನು ಧರ್ಮಕ್ಕೆ ಸೇರಿದವನೇ ಅಲ್ಲ, ಅವನು ಅಧರ್ಮಕ್ಕೆ ಸೇರಿದವನು. ಈ ಜಗತ್ತಲ್ಲಿರೋದು ಧರ್ಮ ಮತ್ತೆ ಅಧರ್ಮ ಎರಡೇ. ಧರ್ಮಗಳು ಅನೇಕ, ಮತಗಳು ಅನೇಕ. ಧರ್ಮಗಳು ಯಾವುದು? ಯಾವ ತಾಯಿನೂ ಮಕ್ಕಳನ್ನ ಇನ್ನೊಬ್ಬರ ಮಗನನ್ನ ಕೊಲ್ಲು ಅಂತ ಹೇಳಿಲ್ಲ. ಯಾರು ಮಗ ದಾರಿ ತಪ್ಪದವನ್ ಮಾತ್ರ ಅಂತ ಕೆಲಸ ಮಾಡ್ತಾನೆ. ಧರ್ಮ ತಾಯಿ ಇದ್ದಂಗೆ. ನಿಮ್ ಮನೆ ಎಲ್ಲಾ ಫ್ರೆಂಡ್ಸ್ ಮನೆಗೆ ಹೋಗಿದೀಯಾ? ಯಾವತ್ತಾದ್ರೂ ನೀನು ಫ್ರೆಂಡ್ಸ್ ತಾಯಿನ ದ್ವೇಷಿಸಿದ್ಯೇನೋ? ಇಲ್ಲ ಇಲ್ಲ ಗುರು, ಇಲ್ಲ ಗುರು. ಓಕೆ, ಅದು ಬೇರೆ. ನಿನಗೆ ಅವ್ರ ಹತ್ರ ಇಲ್ಲ. ಅರ್ಥ ಆಯ್ತಾ? ಕಾಲು ಬೀಳ್ತೀನಿ ನಿಮಗೆ. ನೀವು ಫೋನ್ ನನಗೆ ಮಾಡಿರಲ್ಲ, ನಿಮಗೆ ಕೋಟಿ ನನ್ನ ಆಯಸ್ಸೆಲ್ಲ ನಿಮಗೆ ಬರ್ಲಿ, ನನ್ನ ಆಯಸ್ಸು ನಿಮಗೆ ಬರ್ಲಿ ಅವನ ಹತ್ರ. ಯಾಕಪ್ಪ? ಅವ್ರವ್ರ ಆಯಸ್ಸು ಅವ್ರವ್ರಿಗೆ ಕಣೋ. ಇಲ್ಲ, ನನ್ನ ಆಯಸ್ಸು ನಿಮಗೆ ಬರ್ಲಿ. ನಿಮ್ಮಂತವ್ರು ಈ ದೇಶಕ್ಕೆ ಮಾರ್ಗದರ್ಶನಾಗಿರ್ಬೇಕು. ನಮ್ಮಂತ ಪಾಪಿಗಳು ಸತ್ತೋಗ್ಬೇಕು. ನೀನು ತುಂಬಾ ಒಳ್ಳೆ ಮನುಷ್ಯ ಕಣೋ. ಫೋನ್ ಮಾಡೋದನ್ನ ಗೀತಾ ನನ್ನ ಜೀವನದಲ್ಲಿ ಒಳ್ಳೆದಾಗುತ್ತಿಲ್ಲ. ನೀನು ಅರಳದ ಮಲ್ಲಿಗೆ ಕಣೋ. ನೀನು ಅರಳಿದ್ರೆ ದೇಶಕ್ಕೆ ಉಪಕಾರ ಆಗ್ತೀಯ. ನಾನ್ ಜೈಲ್ಗೆ ಹೋಗಿ ಬಂದವನು, ನಿನಗ್ ಗೊತ್ತಿಲ್ಲಪ್ಪ. ಅವ್ರ ಹತ್ರ ನೀವು ಕೋರಮಂಗಲದಲ್ಲಿ ಒಂದು ದಿವಸ ಅವರ ಇದು ಮಾಡ್ಬೇಕಾದ್ರೆ ನಾನು ಡ್ಯೂಟಿಲಿ ಇದ್ದೆ. ನಾನು ಬರಕ್ ಆಗಿಲ್ಲ ನನ್ನ ಕೈಲಿ. ಕೋರಮಂಗಲದಲ್ಲಿ ನೀವು ಒಂದು ಯಾವ್ದೋ ಒಂದು ವ್ಯವಸ್ಥೆ ವಿರುದ್ಧ ನೀವು ಹೊಟ್ಟೋಗಿ ಒಂದು ಮರ ಕಡ್ದಿದ್ದಕ್ಕೆ ಹೋಗಿದ್ರಿ. ನೀವು ಬರಕ್ ಆಗಿಲ್ಲ. ನಾನು ದಯವಿಟ್ಟು ಕ್ಷಮಿಸಿ. ನೀವು ಎಲ್ಲಿ ಮಳೆ ಹೊಡಿಸಿರೋ ಮರಗಳನ್ನ ಎಲ್ಲ ಕಡೆ ನೀವು ಹೋರಾಟ ಮಾಡ್ತಾ ಇದ್ರ. ನೀವು ಫೋನ್ ಮಾಡಿದ್ರಲ್ಲ ನನಗೆ, ನಿಮ್ ನಂಬರ್ ಪ್ರತಿ ದಿವಸ ಮಾತಾಡ್ಬೇಕು ನಿಮ್ಮ ಹತ್ರ. ದಯವಿಟ್ಟು ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಾನು ನಿಮ್ ಜೊತೆ ಸೇರ್ಕೋಬೇಕು. ನಾನು ಮನುಷ್ಯಾರಾಧನೆ ಮಾಡಬಾರ್ದು, ದೈವಾರಾಧನೆ ಮಾಡ್ಬೇಕು. ದೇವರಿಗೆ ಬಣ್ಣವಿಲ್ಲ, ರೂಪವಿಲ್ಲ, ವೇಗವಿಲ್ಲ, ಭಾರವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಮನುಷ್ಯ ದಾರಿ ತಪ್ಪಬಹುದು, ಅಹೋರಾತ್ರ ಎಡವಬಹುದು, ಅಹೋರಾತ್ರ ತಂತಿಯಿಂದ ಜಾರಿ ಬೀಳ್ಬೋದು. ಈ ಜಗತ್ತು ತಂತಿಯ ಮೇಲಿನ ನಡಿಗೆ. ಹಂಗೆ ಮನುಷ್ಯರನ್ನ ಹಿಂಗೆ ಹಚ್ಕೋಬಾರ್ದು. ನಾನೊಬ್ಬ ಹುಲು ಮನುಷ್ಯ. ದೇವತಾ, ನಾನು ನಿಮಗೆ ನಾನು ಎಲ್ಲಿ ಕೂತೀನಿ ಗೊತ್ತಾ? ಅವ್ರ ಹತ್ರ ಅವ್ರೆ, ನಾನು ಎಲ್ಲಿ ಕೂತೀನಿ ಗೊತ್ತಾ? ಇವಾಗ ಬಸವಣ್ಣನ ಮುಂದೆ ಕೂತಿದ್ದೀನಿ. ನಾನು ಸತ್ಯವಾದ ಬಸವಣ್ಣನ ಮುಂದೆ ಕೂತಿದ್ದೀನಿ. ನಿಮ್ಮಲ್ಲಿ ಬಸವಣ್ಣನ ನೋಡ್ದೆ ನಾನು ನಿಮ್ಮಲ್ಲಿ. ನಾನು ಬಸವಣ್ಣನ ಮುಂದೆ ಕೂತೀನಿ ಸತ್ಯವಾಗಲು. ಫೋಟೋ ಮುಂದೆ ನಾನು ಪೂಜೆ ಮಾಡ್ತಿದ್ದೇವೆ. ನೀವು ಫೋನ್ ಬಂದಿದೆ ಅಂತ ಹೇಳಿದ್ರೆ. ಬಸವಣ್ಣವರು ಮಹಾಪಾತ್ರ ಕಣೋ, ನಾನು ತೃಣ ಮಾತ್ರ. ನನ್ನಂತ ಭಾಗ್ಯಶಾಲಿ ಯಾರಿಲ್ಲ ಅವ್ರ ಹತ್ರ. ನಿಮ್ ಜೊತೆ ಮಾತಾಡಕ್ಕೆ ಇಷ್ಟು ಅವಕಾಶ ಕೊಟ್ರಲ್ಲ. ನಿನ್ನ ಆಶಯದಂತೆ ಟೆರರಿಸ್ಟ್ಗಳು ಇಲ್ದಂಗ ಆಗತ್ತೆ ನಮ್ ದೇಶ. ಸದ್ಯದಲ್ಲೇ ಒಳ್ಳೆ ಕಡೆ ಹೋಗ್ತದೆ, ಎಲ್ಲರೂ ಸುಖವಾಗಿರ್ಬೋದು. ಎಂತ ಮಾತು ಸಿದ್ದೇಶ್ವರ ಸ್ವಾಮಿ ಗುರುಗಳೇ. ಅವರ ಹತ್ರ ನಾನು ಇವರು ವಿಜಯಪುರದ ಸಿದ್ದೇಶ್ವರ ಗುರುಗಳ ಪ್ರವಚನ ಅವಾಗ ಕೇಳ್ತಾ ಇರ್ತೀನಿ ಅವ್ರ ಹತ್ರ. ಅವ್ರೆ
ಅದ್ ಬಿಟ್ರೆ ನಿಮ್ದು ಬಿಟ್ರೆ ಬೇರೆ ಯಾರು ಕೇಳಲ್ಲ. ನಾವು ಸಿದ್ದೇಶ್ವರ ಗುರುಗಳು ವಿಜಯಪುರ ಅವ್ರದ್ದು ಕೇಳ್ತಾ ಇರ್ತೀನಿ ಅವಾಗ ಅವಾಗ ದೇಶಕ್ಕೋಸ್ಕರ ಅಂದ್ರೆ ನಿಮ್ ಅವ್ರು ಮಹಾನುಭಾವರು. ಗುರುಗಳೇ ನಾನು ಅವ್ರ ಹತ್ರ ಗುರುಗಳ ಬೇಡ ಅವ್ರ ಹತ್ರ ಅವರೇ ನಾನ್ ನಿಮ್ ಪಾದ ಮುಟ್ಟಬೇಕು ಅಂತ ಆಸೆ. ನಾನು ಯಾವಾಗ ಬರ್ಲಿ ನಿಮ್ ಪಾದ ಮುಟ್ಟಬೇಕು ಅಂತ ಆಸೆ. ಅಂದ್ರೆ ಆಗೋದಲ್ವ, ಅದು ಸಿಗ್ಬೇಕು, ಟೈಮ್ ಬರುತ್ತೆ. ಏನ್ ಬೇಕಪ್ಪ ನಿನ್ಗೆ? ಅವರ ಹತ್ರ ಸತ್ಯವಾಗಲು ನಾನು ನಿಮ್ಮನ್ನ ನನ್ನ ಇಡೀ ಜೀವನ ನಿಮ್ಮನ್ನೆಷ್ಟು ಹಚ್ಕೊಂಡಿನಿ ಅಂತ ಹೇಳಿದ್ರೆ ಸತ್ಯ ಇದು. ನಿಮ್ಮನ್ನೆಷ್ಟು ಹಚ್ಕೊಂಡಿನಿ ಗೊತ್ತಾ, ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ ನೋಡು. ಅವರ ಹತ್ರ ನಿಮ್ಮನ್ನ ಫೋಟೋನ ಇಟ್ಟಿನಿ ಗೊತ್ತಾ ನಾನು. ನೀವು ನೆನ್ನೆ ಒಂದು ಪ್ರವಚನ ಗಾಡಿಲಿ ಹೋಗ್ಬೇಕಾರೆ ಕಾರಲ್ಲಿ ಹೋಗ್ಬೇಕಾರೆ ಎಲ್ಲ ತೋರಿಸ್ತಾರೆ. ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದು ಹೇಳಿದ್ರಿ ನೀವು ಗೊತ್ತಾ. ನಾನು ಎಲ್ಲ ನೋಡ್ತೀನಿ, ಎಲ್ಲ ಫಾಲೋ ಮಾಡ್ತೀನಿ. ಅಯ್ಯಪ್ಪ ಸ್ವಾಮಿಗೆ 3 ಸತಿ ಹೋಗಿರ ನೀವು? ದೊಡ್ಡ ಪಾದ ಚಿಕ್ಕ ಪಾದ ಎಲ್ಲ ಹೋಗಿದಲ್ವಾ? ನಾನೆಲ್ಲ ಅದೇ. ಅಯ್ಯೋ ನಿಮ್ಮನ್ನ ನಾವು ಪ್ರಶ್ನೆ ಮಾಡದೆ ತಪ್ಪಾಗ್ಬಿಡುತ್ತೆ ಇವಾಗ. ನಿಮ್ಮನ್ನ ಪ್ರಶ್ನೆ ಮಾಡೋ ಯೋಗ್ತಿ ನಾನಲ್ಲ, ನನಗೆ ಯೋಗ್ಯತೆ ಇಲ್ಲ ನನಗೆ. ನಿಮ್ಮ ತಮಾನು ಪುರುಷರು ಅವರ ಹತ್ರ ಅವ್ರೆ ನಿಂಗೆ ಏನ್ ಬೇಕು ಹೇಳೋ, ಕೊಡ್ತೀನಿ. ನನಗೆ ನಮ್ ದೇಶದಲ್ಲಿ ಈ ಮುಸಲ್ಮಾನ್ ದಾಳಿ ಮಾಡಬಾರ್ದಿನ್ನ. ಯಾರು ಮತ್ತೆ ಧರ್ಮದ ಹೆಸರು ಎತ್ತಬೇಡ. ಅಲ್ಲ ಅವರು ಯಾವತ್ತು ನಮ್ಮ ಹಿಂದೂ ಧರ್ಮ ಅಂತ ಏನು ನಮ್ಮ ಟೆರರಿಸ್ಟ್ಗಳ ದಾಳಿ ನಿಂತೋಗುತ್ತೋ ಹೌದಾ ಅಂತ್ಯ ಆಗತ್ತೆ. ಧರ್ಮ ಚತುರ್ವರ್ಣಾರಾಧನೆ ಇದ್ದ ದೇಶ ನಮ್ದು. ಇವಾಗ ನಮ್ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನ್ರಿದ್ದಾರೆ, ಜೈನ್ರಿದ್ದಾರೆ, ಬೌದ್ಧರಿದ್ದಾರೆ, ಎಲ್ಲ ಇದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ. ನಮ್ ದೇಶ ಚೆನ್ನಾಗಿ ಬೆಳೆದಿದ್ಯಾ? ಬರೀ ಮುಸಲ್ಮಾನ್ರೇ ಇರುವಂತಹ ಪಾಕಿಸ್ತಾನ ಜಾಸ್ತಿ ಬೆಳೆದಿದೆ. ನಮ್ ದೇಶ ಜಾಸ್ತಿ ಬೆಳೆದಿದೆ. ಮತ್ತೆ ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದ ಊಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮಿ ತಾಯಿ ನಿಲ್ಲವು. ಅಲ್ವೇನೋ? ನಿನ್ ತೋಟದಲ್ಲಿ ಬರೀ ಕನಕಾಂಬರ ಬೆಳಿಬೇಕಾ? ಹಲವು ಹಲವು ಇಲ್ಲ, ನೀವ್ ಹೇಳಿ ಸತ್ಯ. ನನ್ನ ಧ್ಯಾನೋದಯ ಆಯ್ತು, ತಪ್ಪಾಯ್ತು, ತಪ್ಪಾಯ್ತು ಗುರುಗಳೇ. ಅವ್ರ ಹತ್ರ ತಪ್ಪಾಯ್ತು, ನನ್ ತಪ್ಪಾಯ್ತು. ಇನ್ನು ಮುಸ್ಲಿಂ ತಪ್ಪೇನು ಯಾವ್ದು ಜಾತಿ ಮಾಡಲ್ಲ ನಾನು. ಅವ್ರವ್ರ ಕರ್ಮ. ನೀವ್ ಹೇಳಿದ್ರಲ್ಲ ಅವ್ರವ್ರ ಕರ್ಮ ಅವ್ರು ಅಲ್ಲೂ ಒಳ್ಳೇದಾಗ್ಲಿ ಅವ್ರಿಗೆ, ಅವ್ರ ಬುದ್ಧಿ ಒಳ್ಳೇದಾದ್ರೂ ಒಳ್ಳೇದಾಗ್ಲಿ. ಅವರ ಹತ್ರ ನನ್ಗೆ ಎಷ್ಟು ಖುಷಿ ಆದ್ರೆ ಇವತ್ತು ನನ್ನ ಜೀವನದಲ್ಲಿ. ನನಗೆ 53 ವರ್ಷ. ನನಗೆ ಮಂಜುನಾಥ್ ಅಂತ ನನ್ನ ಹೆಸರು. ಚೆನ್ನಾಗಿರಪ್ಪ, ನೀನು 100 ಕಾಲ ಚೆನ್ನಾಗಿರು. ಆಯ್ತಾ? ನೀನ್ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಿನಗೆ ಯಾವ್ದಾದ್ರೂ ಒಂದು ನಿನ್ಗೆ ಇಷ್ಟವಾದ ಯಂತ್ರ ಕೊಡ್ತೀನಿ, ಆಯ್ತಾ? ಗುರುಗಳೇ ನಿನ್ ಕಾಲೇ ಬೀಳ್ತೀನಿ. ನಂಬರ್ಗೆ ಗೀತಮ್ಮ ಅವ್ರು ಮಾತಾಡ್ತಾರದು. ನಿನ್ ಗಂಡ ಗೊತ್ತಾ, ಅವತ್ತು ಇಂದ್ರನಗರ್ ಕರ್ಕೊಂಡು ಹೋಗಿ ಮೂರ್ಖನ ಮಾತುಗಳು ಎಷ್ಟು 7 ವರ್ಷದಿಂದ ಪುಸ್ತಕದಲ್ಲಿ ಓದಿದ್ದೀನಿ ನಾನು. ಈ ಗುರುಗಳು ಫೋನ್ ಮಾಡಿದ್ರೆ ನನಗೆ ಗೀತಾ, ನನಗೆ ಅಳುವಲ್ಲ ಗೀತಾ. ನನ್ನ ಜೀವನ ಸಾರ್ಥಕ ಇವತ್ತು. ನಾನು ಹೇಳಿಲ್ವಾ, ನನಗೆ ಒಬ್ಬ ಗುರು ಫೋನ್ ಮಾಡ್ತದ ನಿನ್ಗೆ ಹೇಳಿದ್ರೆ ಅವ್ರು ಮುಂದೆ ಫೋನ್ ಎತ್ತುತ್ತಾರ ನಮ್ಗೆ. ಅವರ ಹತ್ರ ಎಷ್ಟು ನನ್ನ ಜೀವನದಲ್ಲಿ ಎಲ್ಲ ಇವತ್ತು ಗೀತಾ ತೀರ್ಮಾನ ಆಗುತ್ತೆ ಗೀತಾ. ಆ ಹುಡ್ಗಿ ಎಷ್ಟು ಪುಣ್ಯ ಮಾಡಿದವಳು ಗೀತಮ್ಮ. ನೀನ್ ಎಷ್ಟು ಇಷ್ಟಪಡ್ತೀಯ ಆ ಅಮ್ಮನ್ನ? ಯಾರೋ ನೀನು? ನಿನ್ನ ಹೆಸರು ಜೊತೆ ಆ ಅಮ್ಮನ್ನ ಸೇರಿಸ್ಕೊಂಡಿದ್ಯಲ್ಲೋ ಪಾಪಿ. ಎಷ್ಟು ಒಳ್ಳೆವಳು ನೀನು. ಅವರ ಹತ್ರ ನನ್ನ ಕನಸಿನ ಇತ್ತು. ನಮಸ್ಕಾರ ಗುರುಗಳೇ. ಎಷ್ಟು ಪುಣ್ಯ ಮಾಡಿದ್ಯಮ್ಮ ನೀನು. ಇವ್ನು ಎಷ್ಟು ಇಷ್ಟಪಡ್ತಾನ ನಿನ್ನ. ಹೌದು. ಯಾರು ಅವನು ಅಷ್ಟು ಎಮೋಷನಲ್ ಇದ್ದಾನೆ? ಅವ್ರಿಗೆ ಆಗೋದೇ ಇಲ್ಲ. ಏನಾದ್ರೂ ಒಂಚೂರು ನೋವಾಯ್ತು ಅಂತ ಅಂದ್ರೆ
ನಾನು ಅವ್ರನ್ನೆಷ್ಟು ಭೇಟಿ ಮಾಡ್ತೀನಿ. ಅಯ್ಯೋ ನಮ್ ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಬಂದ್ರೆ ಎಬ್ಬರ್ಸಾದ್ರೂ ಕೇಳಿಸ್ಕೋಬೇಕು ನಾವು ನೀವು ಇದ್ ಮಾಡೋದನ್ನ. ಅಯ್ಯೋ ದೇವಾ. ಅಯ್ಯೋ ಮಕ್ಕಳು ಬಿಡೋದಿಲ್ಲ. ನಾಳೆ ಡ್ಯೂಟಿ ಇದೆ ಪಾಪ, ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಕೇಳಲ್ಲ. ಮಾಡ್ಬೇಡಪ್ಪ. ಕೇಳಿ 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 ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಮಾತಾಡೋದನ್ನ ಅಂತ ಹೇಳ್ಬಿಟ್ಟು. ನಂಗೆ ಇವತ್ತು ಬೇಡಪ್ಪ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅವ್ರ ಖುಷಿ ನನಗೆ ಸಂಜೆ ತನಕ ನಮಗ್ ತನ್ಕೊಳಕ್ಕೆ ಆಗಲ್ಲ. ಬಲವಂತ ಮಾಘಸ್ನಾನ ಮಾಡಿಸ್ಬಾರ್ದು ಕತ್ತೆ. ಅಯ್ಯೋ ಇಲ್ಲ ಅವ್ರು ಕೇಳ್ಬೇಕ ಅಂದ್ರೆ ನಮಗೂನು ಕೇಳಕ್ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದೊಂದ್ ಮಾತು ಹೇಳೋದನ್ನೇ ಅದ್ರಲ್ಲಿ ತುಂಬಾ ಅರ್ಥ ಇದೆ, ತಿಳ್ಕೊಳ್ಬೇಕು ಅನ್ನೋದು ತುಂಬಾ ಇದೆ. ಚೆನ್ನಾಗಿರೋ ನೀವ್ ಹೇಳೋದು ಯಾವ್ದೇ ಒಂದ್ ಮಾತನ್ನು ಅದು ಇದಿಲ್ಲ. ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ತರಾನೇ ಹೇಳ್ತೀನಿ. 7 ವರ್ಷದಿಂದ ಕರ್ಕೊಂಡು 7 ಹೋಗಿದ್ದೀವಿ ಸ್ವಪ್ನ. ಅವ್ರು ಏನ್ ಬೇಕು ಅವ್ರು ಏನ್ ಕೇಳ್ತಾರೆ, ಯಾವ ಬುಕ್ ಕೇಳ್ತಾರೆ ಅದ್ ಬುಕ್ ತಂದೇ ಕೊಡೋದು. ನಾನು ಅಷ್ಟು ಬುಕ್ ಅಲ್ಲೇ ನಿಮ್ ಬುಕ್ ಹುಡ್ಕೊಂಡು ಬಂದೀನಿ. ಅವನ್ನ ಚೆನ್ನಾಗಿ ನೋಡ್ಕೊಮ್ಮೆ. ಅವನ್ ಮಗು ತರ ಮೂರ್ಖರ ಮಾತುಗಳು. ನೋಡ್ಕೋತೀನಿ. ಚೆನ್ನಾಗಿರಮ್ಮ. ಕಾಲ ಚೆನ್ನಾಗಿರು. ಒಳ್ಳೇದಾಗ್ಲಿ. ಧನ್ಯವಾದ. ನೀವಲ್ಲ, ಅವ್ರು 1000 ಕಿಲೋಮೀಟರ್ ನಾನ್ ಬರ್ತೀನಿ ಗುರುಗಳೇ. 1000 ಕನ್ಯಾಕುಮಾರಿವರೆಗೂ ಇಲ್ಲಿ ಅಲ್ಲಿ ನಮ್ಮ ದೇಶದ ಬಾರ್ಡರ್ ಕ್ರಾಸ್ ಮಾಡ್ಬೇಕು, ನಿಮ್ಮ ಪಾದದ ಮುಟ್ಬೇಕು ನನಗೆ. ನೀನು ಸಾಲವಿಲ್ಲದೆ ಬದುಕು. 1000 ಕಿಲೋಮೀಟರ್ ಯಾಕೋ. ಸಾಲವಿಲ್ಲದೆ ಬದುಕು ಸಾಕು. ತಲೆ ಎತ್ಕೊಂಡ್ ಬದುಕು, ಕಾಲರ್ ಎತ್ಕೊಂಡ್ ಬದುಕು. ಸಾಲವಿಲ್ಲದೆ ಬದುಕು. ನಿಮ್ಮಿಂದನೇ ನಾನು ಸಾಲ ಮಾಡಿಲ್ಲ ಗುರುಗಳು. ಸಾಲ ಇಲ್ಲ ನನಗೆ. ನಿಮ್ಮಿಂದನೇ ನಾನು ಕಲ್ತಿದ್ದ ಸಾಲ ಇಲ್ದರೆ ಬದುಕಿದ್ದಾರೆ. ಅಷ್ಟೇ ಸಾಕು. ನಿನ್ನಷ್ಟು ಸಿರಿವಂತ ಈ ಜಗತ್ತಲ್ಲಿ ಯಾರು ಇಲ್ಲ. ಸಾಲವಿಲ್ಲದೆ ಬದುಕು. ಮಡದಿ ಕೇಳಿದ್ದೆಲ್ಲ ತಂದ್ಕೊಡೋ. ಮಡದಿಗೆಲ್ಲ ಸೇವೆ ಮಾಡು. ಮಡದಿ ನಿನಗೋಸ್ಕರ ಬದುಕ್ತಾ ಇದ್ದಾಳೆ. ಆಕೆನ ಚೆನ್ನಾಗಿ ನೋಡ್ಕೋ. ಓಕೆ. ಪುಣ್ಯ ಮಾಡಿದೀವಿ ನಾನು. ಸಿದ್ದೇಶ್ವರ ಸ್ವಾಮಿ ಸಿದ್ದ